ಗೀತಾ ಮಹಾತ್ಮೆ. ಸಮುದ್ರದ ದೃಷ್ಟಾಂತದಿಂದ ಜ್ಞಾನಿ ಮಹಾಪುರುಷರ ಮಹಿಮೆಯನ್ನು ಶ್ರೀಕೃಷ್ಣ ಪರಮಾತ್ಮನು 2ನೇ ಅಧ್ಯಾಯದ 70ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಅಂದರೆ ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಹರಿದು ಒಂದು ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಸೇರಿಕೊಂಡು ಅದನ್ನು ವಿಚಲಿತಗೊಳಿಸದೆಯೇ ಸೇರಿ ಹೋಗುವಂತೆ ಎಲ್ಲ ಭೋಗಗಳು ಸ್ಥಿತಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನುಂಟು ಮಾಡದೆ ಸೇರಿ ಹೋಗುತ್ತವೆ. ಆ ಪುರುಷನೇ ಪರಮ ಶಾಂತಿಯನ್ನು ಪಡೆಯುತ್ತಾನೆ. ಮನುಷ್ಯನು ಸಾಗರದಂತಾಗುವ ಹಂತವನ್ನು ತಲುಪಬೇಕು. ಅದೆಷ್ಟೋ ನದಿಗಳು ತೊರೆಗಳು ಅದನ್ನು ಸೇರಿದರೂ ಅದು ಉಕ್ಕುವುದಿಲ್ಲ, ಕೊಚ್ಚಿ ಹೋಗುವುದಿಲ್ಲ, ತನ್ನ ದಡವನ್ನು ಮೀರಿ ಹರಿಯುವುದಿಲ್ಲ, ತನ್ನ ಪರಿಧಿಯೊಳಗೇ ಇರುತ್ತದೆ. ಹಾಗೆಯೇ ಬಯಕೆಗಳೆಲ್ಲ ಒಬ್ಬ ವ್ಯಕ್ತಿಯೊಳಗೆ ಹರಿದು ಅವು ಅವನಲ್ಲಿ ಪ್ರವೇಶಿಸಿದರೂ ಸ್ಥಿತಪ್ರಜ್ಞನು ವಿಚಲಿತನಾಗುವುದಿಲ್ಲ, ಎಲ್ಲವನ್ನು ಅರಗಿಸಿಕೊಳ್ಳುತ್ತಾನೆ. ಇಂತಹ ಸ್ಥಿತಿಯನ್ನು ತಲುಪಿದಾಗ ಅವನು ಮುನಿಯಾಗುತ್ತಾನೆ. ಆಗ ಅವನಿಗೆ ಶಾಂತಿ ಲಭಿಸುತ್ತದೆ. ಇಂದ್ರಿಯಗಳು ಮತ್ತು ಮನಸ್ಸು ಸಹಜವಾಗಿಯೇ ಬಾಹ್ಯ ಪ್ರಪಂಚದ ಕಡೆ ಹರಿಯುತ್ತಿರುತ್ತವೆ. ಮನುಷ್ಯನು ಆ ಪ್ರವಾಹವನ್ನು ತನ್ನೆಡೆಗೆ ತಿರುಗಿಸಿ ತನ್ನೊಳಗೇ ಹರಿಯುವಂತೆ ಮಾಡಿಕೊಂಡು ಆಧ್ಯಾತ್ಮಿಕ ಶಕ್ತಿಯಿಂದ ಆತ್ಮವನ್ನು ಬುದ್ಧಿಯನ್ನು ಬಲಗೊಳಿಸಬೇಕು. ಭೋಗಗಳನ್ನು ಬಯಸಿ ಅಪೇಕ್ಷೆಗಳ ಬೆನ್ನಟ್ಟಿ ಹೋಗುವುದರ ಬದಲು ವ್ಯಕ್ತಿಯು ಸ್ಥಿರವಾಗಿ ದೃಢವಾಗಿ ಇರಬೇಕು. ವ್ಯಕ್ತಿಯು ಈ ಮಟ್ಟವನ್ನು ತಲುಪಿದಾಗ ಅವನ ಪಾಲಿಗೆ ಪ್ರಪಂಚದ ಎಲ್ಲ ಬಯಕೆಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಸೇರಿದರೂ ವಿಚಲಿತವಾಗದ ಸಮುದ್ರದಂತೆ ಎಲ್ಲ ಭೋಗಗಳು ಸ್ಥಿತಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನುಂಟು ಮಾಡುವುದಿಲ್ಲ. ಇಂತಹ ಸ್ಥಿತಪ್ರಜ್ಞತ್ವವನ್ನು ರೂಢಿಸಿಕೊಳ್ಳಬೇಕು ಎಂಬುದೇ ಇಲ್ಲಿ ಭಗವಾನ್ ಶ್ರೀಕೃಷ್ಣನ ಆಶಯವಾಗಿದೆ. ಹಾಗೆಯೇ ಗೀತಾ ಜ್ಞಾನ ಯಜ್ಞದ ಮೂಲಕ ಗೀತಾ ಸಂದೇಶಗಳನ್ನು ಕಲಿಸುವ ಅಳವಡಿಸಿಕೊಳ್ಳುವ ದೃಢ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ. ಹರಿ ಓಂ.